ಚಿಕ್ಕಮಗಳೂರು ಜಿಲ್ಲೆ ಕಡಬಗೆರೆಯಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ರು. ಕಡಬಗೆರೆಯಲ್ಲಿ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೃತದೇಹವನ್ನ ಇಟ್ಟು ಪ್ರತಿಭಟಿಸುತ್ತಿದ್ದಾರೆ ಗ್ರಾಮಸ್ಥರು. ಕಡಬಗೆರೆಯಲ್ಲಿ ರಾಜ್ಯ ಹೆದ್ದಾರಿಯನ್ನ ತಡೆಯಲಾಗಿದೆ. 13 ಸಾವುಗಳಾಗಿದೆ ಇದುವರೆಗೂ. ಆ 13 ಸಾವುಗಳಾದ್ರೂ ಕೂಡ ಯಾವ ರಾಜಕಾರಣಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆನೆ ದಾಳಿ ಸಮಸ್ಯೆಗೆ ನಮಗೆ ಶಾಶ್ವತ ಪರಿಹಾರ ಬೇಕು. ಬಿಜೆಪಿ ಜೆಡಿಎಸ್ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಪರಿಹಾರದ ಚೆಕ್ ಅನ್ನ ತರೋ ಬದಲು ಶಾಶ್ವತ ಪರಿಹಾರವನ್ನ ತನ್ನಿ ಅಂತ ಹೇಳ್ತಿದ್ದಾರೆ. ಕಡಬಗೆರೆಯಲ್ಲಿ ಮಾಜಿ ಸಚಿವ ಜೀವರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಜೀವರಾಜ್ ಅವರನ್ನ ಸಚಿವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉತ್ಕಳ ಹೆಚ್ಚಾಗಿದ್ದು ಚಿಕ್ಕಮಗಳೂರು ತಾಲೂಕಿನ ಹುಣಸೆಹಳ್ಳಿ ಸಮೀಪದ ಪುರ ಗ್ರಾಮದಲ್ಲಿ ಕಳೆದ ಒಂದು ವಾರದಲ್ಲಿ ಇಬ್ಬರನ್ನ ಕಾಡಾನೆ ಬಲಿ ಪಡೆದಿರುತ್ತದೆ. ನಾವೀಗ ಜೀವರಾಜ್ ಅವರನ್ನ ಮಾತನಾಡಿಸುವ ಒಂದು ಪ್ರಯತ್ನವನ್ನ ಮಾಡೋಣ. ಸರ್, ಏನು ಕಾಡಾನೆಗಳು ಒಂದು ವಾರದಲ್ಲಿ ಇಬ್ಬರನ್ನ ಬಲಿ ನೋಡಿ, ಒಂದು ವರ್ಷದಲ್ಲಿ ಕೇವಲ ಒಂದು ವರ್ಷದ ಅಂತರದಲ್ಲಿ ಈ ಕ್ಷೇತ್ರದ 13ನೇ ಸಾವಿದು ಕಾಡು ಪ್ರಾಣಿಯ ಹಾವಳಿಯಿಂದ. ನಾನು ಹೇಳ್ತಾ ಇರೋದು ಸಾವು. ಸೊಂಟ ಮುರ್ಕೊಂಡವರು ಒಬ್ಬರಿದ್ದಾರೆ, ಇವ್ರ ಜೊತೆಯಲ್ಲೇ ಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರೋರು ಒಬ್ಬರಿದ್ದಾರೆ. ಈ ಥರ 13 ಸಾವುಗಳು ಕ್ರಿಕೆಟಿನ ವಿಕೆಟ್ ಬಿದ್ದಂಗೆ ಅಲ್ಲ, ಇದು ಮನುಷ್ಯನ ಪ್ರಾಣ. ಇದು ಇವತ್ತು ನಡೆದಿರುವಂಥದ್ದಂತೂ 100% ಇದು ಒಂದು ರೀತಿ ಸರ್ಕಾರದ ಕಡೆಯಿಂದ ಮರ್ಡರ್ ಮಾಡೋದಂಗೆ. ಹೋದ ಸೋಮವಾರ ಒಂದು ಆನೆ ತುಳಿತದಲ್ಲಿ ಏನು ಸಾವಾಗಿತ್ತು, ಅದಾದ ಮೇಲೆ ಭಾಳ ಪ್ರಯತ್ನವನ್ನು ಹೋರಾಟವನ್ನು ಎಲ್ಲ ನಡೆದ ಮೇಲೆ 4 ದಿನದ ಮುಂಚೆ 7 ಆನೆಗಳು ಬರ್ತವೆ ಇವನ್ನ ಈ ಆನೆಯನ್ನು ಹಿಡಿಯೋಕ್ಕೆ ಅಂತೇಳಿ. ಒಬ್ಬ ಮನುಷ್ಯನ ಪ್ರಾಣ ಹೋದ ಕೂಡಲೇ 20 ಲಕ್ಷದ ಚೆಕ್ ಕೆಲವರಿಗೆ 25 ಲಕ್ಷದ ಚೆಕ್ ಸೆಲೆಕ್ಟಿವ್ ಆಗಿ ಹಿಡ್ಕೊಂಬರ್ತಾರೆ. ಯಾಕಾಗಿ ಬಡವರಿಗೆ 20 ಕೊಡ್ತಾರೆ, ಇಲ್ಲ ಬೇರೆಯವ್ರಿಗೆ 25 ಕೊಡ್ತಾರೆ ನನಗೆ ಗೊತ್ತಿಲ್ಲ. ಏನು ಮಾಜಿ ಸಚಿವ ಜೀವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಆಗಲೇಬೇಕಾಗಿದೆ. ನಾವು ಎಷ್ಟೇ ಹೋರಾಟ ಮಾಡ್ಬೋದು, ಇವತ್ತು ಹೋರಾಟ ಮಾಡ್ತೀವಿ, ಯಾರೋ ಒಂದು ಚೆಕ್ ಕೊಟ್ಕೊಳ್ಳೋ ಹೊರಟೋಗ್ಬಿಡ್ತೀವಿ. ಆದರೆ ಇಲ್ಲಿ ಉಳಿದಿದ್ದಾರಲ್ಲ ಎಲ್ಲ ಮಲೆನಾಡಿನಲ್ಲಿ, ಯಾರನ್ನ ತುಳಿಯುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ, ಯಾರನ್ನ ಸಾಯಿಸುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ. ಇವತ್ತು ಒಂದು ಒಟಾರದ ಒಳಗೆ ಹೋಗಿ ಸಾಯಿಸುತ್ತೆ ಅಂದರೆ ಇವತ್ತು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಅದೇ ಆನೆ 3 ದಿವಸದಿಂದ ಸಾಯಿಸಿದೆ, ಅದನ್ನು ಕೈ ಬಿಟ್ಬಿಟ್ಟು ಇವತ್ತು ಮತ್ತೆ ಅದೇ ಆಗ್ತಿದೆ. ಸರ್ಕಾರ ಈಗಲಾದರೂ ಯೋಚನೆ ಮಾಡಬೇಕು, ವಿಶೇಷವಾಗಿ ಶಾಸಕರಲ್ಲಿ, ಸ್ಥಳೀಯ ಶಾಸಕರು. ಈಗ ಆನೆ ಹೋಗಿ ಅದನ್ನು ಹಿಡಿದುಕೊಳ್ಳೆ ಕೆಲಸ ಆಗಿಲ್ಲ. ಇನ್ನೂ ಕೆಲವು ಆನೆಗಳಿದೆ, ಒಂದೇ ಆನೆ ಅಂತ ಏನಾದ್ರು ಬಿಟ್ಕೊಂಡಿದ್ದಾರೆ ಇವರು. ಎಷ್ಟು ಆನೆ ಅಂತ ಯಾರಿಗೆ ಗೊತ್ತಿದೆ? ಅವ್ರನ್ನೀಗ ತುಳು ಸಾಯಿಸ್ತು. ಒಬ್ಬ ರೈತನ ಸಾಯಿಸಿದ್ರೆ ಇವತ್ತು ಇಡೀ ಕುಟುಂಬ ಸರ್ವನಾಶ ಆಗ್ತಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಆಗಲೇಬೇಕು.